ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೇ 28ರಂದು ವಿಶ್ವದ ಮೊದಲ ಅತ್ಯಾಧುನಿಕ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಪ್ರಾತ್ಯಕ್ಷಿಕೆ. ಸಕಲೇಶಪುರದಲ್ಲಿ ಸಾವಿರಾರು ಬೆಳೆಗಾರರ ಸಮ್ಮುಖದಲ್ಲಿ ಬಿಗ್ಗನ್ ತಂತ್ರಜ್ಞಾನ ಪ್ರದರ್ಶನ. ಆಯೋಜಕ ಮೈಕಲ್ ಸದಾನಂದ ಹೇಳಿಕೆ. ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ. ತಹಸೀಲ್ದಾರ್ ವಿರುದ್ಧ ಗಂಭೀರ ಆರೋಪಗಳ ಸುರಿಮಳೆ. ಸಮಗ್ರ ತನಿಖೆಗೆ ರಾಜೇಶ್ ಆಗ್ರಹ. ಬೇಲೂರು ತಾಲೂಕಿನ ಮಲ್ಲನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ತೊಂದರೆ. ನೀರಿಗಾಗಿ ಸ್ಥಳೀಯರ ಹಾಹಾಕಾರ. ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ಕೃಷಿಯಲ್ಲಿ ನೀರಿನ ಕೊರತೆ, ಅಸ್ಥಿರ ಮಳೆ, ಕಾರ್ಮಿಕರ ಅಭಾವ ಮತ್ತು ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚದ ನಡುವೆಯೇ ರೈತರಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ನೀರಾವರಿ ಪರಿಹಾರ ಒದಗಿಸುವ ಉದ್ದೇಶದಿಂದ ಅತ್ಯಾಧುನಿಕ ಹೈ ಪ್ರೆಷರ್ ಸ್ಪ್ರಿಂಕ್ಲರ್ ವ್ಯವಸ್ಥೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಮೇ 28ರಂದು ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸುಂಡೆಕೆರೆ ಗ್ರಾಮದ ಕಿರೆಹಳ್ಳಿ ಕಾಫಿ ತೋಟದಲ್ಲಿ ಆಯೋಜಿಸಲಾಗಿದೆ ಎಂದು ತಂತ್ರಜ್ಞಾನದ ಎಂಡಿ ಮೈಕಲ್ ಸದಾನಂದ ಬ್ಯಾಪ್ಟಿಸ್ಟ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಆಸ್ಟ್ರಿಯನ್ ಕಂಪನಿ ಹಾಗೂ ಕೋಮೆಟ್ ಕೆಒಎಂಇಟಿ ಸಂಸ್ಥೆಗಳ ಸಹಯೋಗದಲ್ಲಿ ವಾಟರ್ ಜೆಟ್ ಇಂಜಿನಿಯರ್ ಸಂಸ್ಥೆ ಈ ಅತ್ಯಾಧುನಿಕ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದು, ಗುರುವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾಫಿ, ಮೆಣಸು, ಅಡಿಕೆ ಮತ್ತು ಇತರೆ ವಾಣಿಜ್ಯ ಬೆಳೆಗಾರರು ಭಾಗವಹಿಸುವ ನಿರೀಕ್ಷೆಯಿದೆ. ಈ ಪ್ರಾತ್ಯಕ್ಷಿಕೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ವೇಗವಾಗಿ ಜನಪ್ರಿಯವಾಗುತ್ತಿರುವ ಬಿಗ್ಗನ್ ಸ್ಪ್ರಿಂಕ್ಲರ್ ತಂತ್ರಜ್ಞಾನವನ್ನು ನೈಜ ತೋಟ ಪರಿಸರದಲ್ಲಿ ಪ್ರದರ್ಶಿಸಲಾಗುತ್ತದೆ. ವಿಶೇಷವಾಗಿ ನೀರಿನ ಅಭಾವದ ನಡುವೆಯೂ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ಸಮ ಪ್ರಮಾಣದಲ್ಲಿ ನೀರಾವರಿ ನೀಡುವ ವ್ಯವಸ್ಥೆಯನ್ನು ರೈತರಿಗೆ ಪರಿಚಯಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಯೋಜನೆಗೆ 1010 ಕೆವಿಎ ಸಾಮರ್ಥ್ಯದ ಕಿರ್ಲೋಸ್ಕರ್ ಡೀಸೆಲ್ ಜನರೇಟರ್ ಅಳವಡಿಸಲಾಗಿದ್ದು, 1210 ಎಚ್ಪಿ ಸಾಮರ್ಥ್ಯದ ಎಂಜಿನ್ ಮೂಲಕ ಭಾರಿ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ. 4000 ಲೀಟರ್ ಸಾಮರ್ಥ್ಯದ ಇಂಧನ ಸಂಗ್ರಹ ವ್ಯವಸ್ಥೆ ಹೊಂದಿರುವ ಈ ಘಟಕವು ನಿರಂತರ ಕಾರ್ಯಾಚರಣೆಗೆ ಸೂಕ್ತವಾಗಿದ್ದು, ಸಂಪೂರ್ಣ ವ್ಯವಸ್ಥೆಗೆ ವಿದ್ಯುತ್ ಪೂರೈಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕೃಷಿ ತಜ್ಞರು, ನೀರಾವರಿ ತಜ್ಞರು, ತೋಟಗಾರಿಕಾ ಅಧಿಕಾರಿಗಳು ಮತ್ತು ವಿವಿಧ ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದು, ಸ್ಥಳದಲ್ಲೇ ತಾಂತ್ರಿಕ ಮಾಹಿತಿ ಮತ್ತು ಕಾರ್ಯಪದ್ದತಿ ಕುರಿತು ವಿವರವಾಗಿ ಮಾಹಿತಿ ನೀಡಲಾಗುತ್ತದೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ ವಾಟರ್ ಜೆಟ್ ಇಂಜಿನಿಯರ್ಸ್, ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ 9880976325 9731877904ಗೆ ಸಂಪರ್ಕಿಸಬಹುದೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ವೇಳೆ ಸಂಸ್ಥೆಯ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇದರದ್ದು ನಾಳೆ ಆಗುವ ಕಾರ್ಯಕ್ರಮ ಹೇಗೆ ಅಂದರೆ, ಈಗಿನ ಮಳೆಯ ಪರಿಸ್ಥಿತಿ, ಈಗಿನ ಲೇಬರ್ ಡಿಪೆಂಡೆನ್ಸಿಯ ಸಂದರ್ಭದಲ್ಲಿ ಎಗ್ರಿಕಲ್ಚರ್ ಮತ್ತು ಕಾಫಿ ಫೀಲ್ಡಲ್ಲಿ ಎಲ್ಲೋ ಒಂದು ಕಡೆ ನಮಗೆ ರೆವಲ್ಯೂಷನರಿ ಬೇಕಾಗಿದೆ. ಒಂದು ನೀರು, ಒಂದು ಜನದ ಸಮಸ್ಯೆ ನಿವಾರಿಸೋದು ಆಟೋಮೇಷನ್ಗೋಸ್ಕರ. ಹೀಗಿರ್ಬೇಕಾದ್ರೆ ನಮ್ಮ ಸಂಸ್ಥೆ ಒಂದು ವಾಟರ್ ಜೆಟ್ ಇಂಜಿನಿಯರ್ಸ್ ಅಂತ ಹೇಳಿ ಹಾಸನ ಜಿಲ್ಲೆಗೆ ಸೇರುತ್ತೆ. ಅದರದ್ದು ಅರ್ಧ ಪಾರ್ಟು ನಾರಾಯಣಪುರ ಗ್ರಾಮ ಪಂಚಾಯಿತು ಬೇಲೂರು ಹತ್ರ ಬರುತ್ತೆ. ಮತ್ತೊಂದು ಸಂಸ್ಥೆ ರೈನಿ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಅಂತೇಳಿ ಅದನ್ನು ಸುಮಾರು ಒಂದು ಈ ಮಳೆ ನೀರು ಕೊಯ್ಲಿನ ನೀರನ್ನು ಅಳವಡಿಸಿ ನೀರು ಮಿತವಾಗಿ ಬಳಸುವಂಥದ್ದು ಇವತ್ತು ಬರೀ ಜಿಲ್ಲೆ ಅಲ್ಲ, ಕಂಪ್ಲೀಟ್ ಭಾರತಾದ್ಯಂತ ಹಾಗೂ ಹೊರ ದೇಶಕ್ಕೂ ಇಲ್ಲೇ ನಾವು ರಿಸರ್ಚ್ ಮತ್ತು ಡೆವಲಪ್ ಮಾಡಿ ಪೇಟೆಂಟ್ ತಗೊಂಡು ಮಾಡೋವಂಥ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀವಿ. ಆದರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಈ ಜಿಲ್ಲೆ ಹಾಸನ ಮತ್ತು ಚಿಕ್ಕಮಗಳೂರಲ್ಲಿ ವಿಶೇಷವಾಗಿ ಕಾಫಿ ಪ್ಲ್ಯಾಂಟೇಷನಲ್ಲಿ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾ ಇರ್ಬೇಕಾದ್ರೆ ಅದು ಆ ಫೀಲ್ಡಲ್ಲಿ ನಾವು ಹೇಗೆ ಇರಿಗೇಷನನ್ನು ಫಾಸ್ಟಾಗಿ ಕವರ್ ಮಾಡಿ ಒಂದು ಸ್ವಲ್ಪ 5-10 ಸೆಂಟ್ಸ್ ಮಳೆ ಬಂದಾಗ ಅವರಿಗೆ ಗ್ಯಾಪ್ ಆಗಿಬಿಟ್ರೆ ಅಂದರೆ ಇಡೀ ವರ್ಷಕ್ಕೆ ಒಂದೇ ಸರಿ ಕ್ರಾಪ್ ಆಗೋದು, ಅದರಿಂದ ಭಾಳ ನಷ್ಟಕ್ಕೆ ಒಳಪಡ್ತಾಯಿದ್ರು. ಈ ಸಂದರ್ಭದಲ್ಲಿ ನಾವು ಕಿರೆಹಳ್ಳಿ ಎಸ್ಟೇಟಲ್ಲಿ ಡಾಕ್ಟ್ರ್ ಆನಂದ್ ಪಿರಾನ್ ಅಂತೂ ಮತ್ತು ಗೀತಾ ಪಿರಾರ್ ಅನ್ನೋರು, ಅವರು ವಿಶೇಷವಾಗಿ ಬಯೋಕೆಮಿಸ್ಟ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬ ಸ್ಟಡಿ ಮಾಡಿ ಗೋಲ್ಡ್ ಮೆಡಲ್ ಸಹಿತ ತಗೊಂಡು ಅವರು ಸಹಿತ ಈ ಇಂಡಸ್ಟ್ರಿಯಲ್ಲಿ ಹೇಗೆ ಮಾಡಬೇಕಂದಾಗ ಅವ್ರ ಜೊತೆ ಕೈ ಜೋಡಿಸಿ, ಹಾಗೂ ಕಿರ್ಲೋಸ್ಕರು, ಆಮೇಲೆ L&T ಜೊತೆ, ಆಮೇಲೆ ಹಾಲ್ಮಾರ್ಕ್ ಅನ್ನೋ ಕಂಪನಿ ಜೊತೆ ಮಿಗಿಲಾಗಿ ಅರಕಲಗೂಡು ತಾಲೂಕಿನ ಕಂದಾಯ ಇಲಾಖೆ ಮತ್ತು ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ದಲಿತ ವಿರೋಧಿ ಧೋರಣೆ, ಸಾರ್ವಜನಿಕರ ಸಮಸ್ಯೆಗಳ ನಿರ್ಲಕ್ಷ್ಯ ಮತ್ತು ನಕಲಿ ದಾಖಲೆಗಳ ಆಧಾರದ ಮೇಲೆ ಖಾತೆ ಮಾಡಿಕೊಡುವಂತಹ ಅಕ್ರಮಗಳು ವ್ಯಾಪಕವಾಗಿ ನಡೆಯುತ್ತಿದೆ ಎಂದು ರಾಜೇಶ್ ಆರೋಪಿಸಿದರು. ಕ್ರಮ ಕೈಗೊಳ್ಳದಿದ್ದರೆ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದರು.
ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಿಬ್ಬಂದಿಯಾದ ಕಮಲಮ್ಮ ಅವರು ಕಳೆದ 1 ವರ್ಷದಿಂದ ಕಚೇರಿಗೆ ಬಂದು ಸಹಿ ಹಾಕಿದ ಬಳಿಕ ತಹಸೀಲ್ದಾರ್ ಮನೆ ಕೆಲಸಕ್ಕೆ ತೆರಳುತ್ತಾರೆ ಎಂದು ಆರೋಪಿಸಲಾಗಿದೆ. ಒಂದು ದಿನವೂ ರಜೆ ಪಡೆಯದೆ ತಮ್ಮ ಮಗಳ ಮದುವೆ ದಿನದಲ್ಲೂ ರಜೆ ಹಾಕದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ದೂರಲಾಗಿದೆ. ಸರ್ಕಾರಿ ವೇತನ ಪಡೆಯುವ ಸಿಬ್ಬಂದಿಯನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಅರಕಲಗೂಡು ತಾಲೂಕಿನ ದಲಿತ ಸಮುದಾಯದವರು ಪೌತಿ ಖಾತೆಗಾಗಿ ಅರ್ಜಿ ಸಲ್ಲಿಸಿದ್ರೆ ಪ್ರಕರಣವನ್ನ ನ್ಯಾಯಾಲಯ ವಿಚಾರಣೆ ಹೆಸರಲ್ಲಿ ಮುಂದೂಡಿ ಸಿವಿಲ್ ಕೋರ್ಟ್ಗೆ ಹೋಗಿ ಎಂದು ಹೇಳಲಾಗುತ್ತಿದೆ. ಆದರೆ ಇತರೆ ಸಮುದಾಯದವರ ವಿಚಾರದಲ್ಲಿ ತಕರಾರು ನೀಡಿದವರಿಗೆ ನೋಟಿಸ್ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಾದಿಯಾಗಿ ಸೇರಿಸಿಕೊಂಡು ಅರ್ಜಿದಾರರು ಹಾಜರಾಗದಿದ್ರೂ ಖಾತೆ ಮಂಜೂರು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಇಂತಹ ಪ್ರಕರಣಗಳಲ್ಲಿ ಖಾತೆ ಮಾಡಿಸಿಕೊಂಡ ಕೆಲವರಿಗೆ ತಮ್ಮ ಜಮೀನು ಎಲ್ಲಿದೆ ಎಂಬುದೇ ತಿಳಿದಿಲ್ಲ. ಇದರಿಂದ ನಕಲಿ ದಾಖಲೆ ಸೃಷ್ಟಿಸಿ ಭೂದಾಖಲೆಗಳಲ್ಲಿ ಅಕ್ರಮ ನಡೆಸಲಾಗುತ್ತಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ತಹಸೀಲ್ದಾರ್ ಸೌಮ್ಯ ವಿರುದ್ಧ ಕೇಳಿಬಂದಿರುವ ಎಲ್ಲ ಆರೋಪಗಳ ಕುರಿತು ಜಿಲ್ಲಾಧಿಕಾರಿಗಳು ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು. ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ಮಾಡಿಕೊಟ್ಟಿರುವ ಪ್ರಕರಣಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಆನಂದ್, ರಮೇಶ್, ಧರ್ಮಣ್ಣ, ರಾಜೇಗೌಡ, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರ ಮೇಲೆ ಒಂದು ಕೇಸ್ ಕೂಡ ಮಾಡಿಸ್ತಾರೆ. ಸೊ ಇವರು ಆರೋಪ ಮಾಡಿದಂಥ ವ್ಯಕ್ತಿ ಇದೇ ತಹಸೀಲ್ದಾರ್ ಅವರು 3 ಲಕ್ಷ ಸಾಲ ಅಂತ ಹೇಳಿ ಇವ್ರಿಗೆ ಒಂದು ಪತ್ರನ ಬರೆಸ್ತಾರೆ ಹೆದರಿಸಿ. ಒಂದು 5 ಜನ 6 ಜನ ಜೊತೆಗೆ ಗೂಡಿ ಇವರನ್ನು ಸಂಜೆ 6 ಗಂಟೆ ಟೈಮಲ್ಲಿ ಕಚೇರಿಗೆ ಕರೆಸ್ಕೊಂಡು ಇವ್ರ ಕೈಲಿ ಒಂದು ಪತ್ರ ಬರೆಸ್ತಾರೆ. ಉಮೇಶ್ ಪೂಜಾರಿ ಅವ್ರ ಕೈಲಿ 3 ಲಕ್ಷ ಕೊಡಬೇಕು ಅಂತೇಳಿ. ಸೊ ನಮಗೆ ಗಮನಿಸೋದು ಏನಪ್ಪ ಅಂತಂದರೆ 10 ಲಕ್ಷ ಕೊಟ್ಟಂಥ ವ್ಯಕ್ತಿ 3 ಲಕ್ಷಕ್ಕೆ ಯಾವ ರೀತಿ ಒಪ್ಕೊಳ್ತಾರೆ? ಮೊದಲನೇದಾಗಿ ಇದೆಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಕಟ ಆಗಿದೆ. ಸಾಕಷ್ಟು ದಾಖಲೆಗಳು ನಮ್ಮಲ್ಲಿದೆ. ಹಾಂ ಸರ್, ಸರ್ಕಾರಿ ಜಾಗದ ಸರ್ವೆ ನಂಬರ್ 1ರಲ್ಲಿ ಇವ್ರದ್ದು ಜಮೀನು ಇರುತ್ತೆ ಸರ್. ಅದು ಮೂಲ ಯಾರು ಈ ಕಮಲಮ್ಮನ ಇವರು ಇರ್ತಾರಲ್ಲ, ಯಾರು ಕುಸುಮನ್ ಅವರು, ಅವ್ರದ್ದು ಮೂಲ ಜಮೀನು ಇರುತ್ತೆ. ಈ ಸರ್ಕಾರಿ ಜಾಗದಲ್ಲಿ 28 ಗುಂಟೆ ಜಮೀನು ಸರ್ಕಾರಿ ಖರಾಬ್ ಇತ್ತಲ್ಲ ಸರ್. ಈ ಸರ್ಕಾರಿ ಖರಾಬ್ 28 ಗುಂಟೆ ಜಾಗದಲ್ಲಿ ಈ ಒಂದು ಭಗೀರಥ ಸಮುದಾಯ ಭವನ ಮತ್ತು ಸರ್ಕಾರಿ ಗ್ರಾಮ ಪಂಚಾಯತಿ ಕಟ್ಟಡ ಇರುತ್ತೆ. ಸೊ ಈ ಜಾಗವನ್ನು, ಉಳಿದಂಥ ಜಾಗವನ್ನು ನಮಗೆ ಬರ್ಕೊಡಿ ಅಂತ ಅವರು ಕುಸುಮ ಅವರಿಗೆ ಇವರು ಖಾತೆ ಮಾಡ್ಕೊಡಿ ಅಂತೇಳಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಕೇಳ್ತಾರೆ. ಹಾಂ, ಅವರು ನಾವು ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದಾಗ ತಹಸೀಲ್ದಾರ್ ಅವರ ಹತ್ರಕ್ಕೆ ಇವರು ಕರೀತಾರೆ. ಮೂಲ ಅವರು ಇವರು ಕರೆದಂಥದ್ದು, ಬನ್ನಿ ತಹಸೀಲ್ದಾರ್ ಮನೆಗೆ ಹೋಗೋಣ ಅಂತೇಳಿ ಕರೀತಾರೆ. ಯಾರಿಗಿದೆ? ಗ್ರಾಮ ಸಹಾಯಕರನ್ನ, ಗ್ರಾಮ ಲೆಕ್ಕಾಧಿಕಾರಿನ. ಸೊ ಅದು ಕೂಡ ವಿಡಿಯೋ ಅವರೇ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋ ಇದೆ. ಸೊ ಆ ವಿಡಿಯೋದಲ್ಲಿ ಹೇಳ್ತಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ತೊಂದರೆ ಹಿನ್ನೆಲೆ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು.
ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲನಹಳ್ಳಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿನಿಂದ ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇಲ್ಲಿನ ವಾಟರ್ ಮ್ಯಾನ್ ಉಡಾಫೆಯಿಂದ ವರ್ತಿಸುತ್ತಾನೆ. ಶೀಘ್ರವೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮಲ್ಲನಹಳ್ಳಿ ಗ್ರಾಮಸ್ಥರು ಖಾಲಿ ಕೊಡಗಳನ್ನು ಹಿಡಿದು ರಸ್ತೆ ತಡೆದು ಪ್ರತಿಭಟಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮದ ಮುಖಂಡ ಶಿವಪ್ಪ, ಮಲ್ಲನಹಳ್ಳಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ಸ್ವತಃ ಪಿಡಿಒ ಆದೇಶದಂತೆ ಟ್ಯಾಂಕ್ ಮೂಲಕ ನೀರನ್ನು ಪ್ರತಿನಿತ್ಯ ಪೂರೈಕೆ ಮಾಡಲಾಗಿತ್ತು. ಆದರೆ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಟ್ಯಾಂಕ್ ನೀರಿನ ಬಿಲ್ ಪಾವತಿಗೆ ಸಹಿ ಹಾಕದ ಕಾರಣ ಯಾರೂ ಕೂಡ ಮುಂದೆ ಬರದ ಕಾರಣ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಇಲ್ಲಿನ ವಾಟರ್ ಮ್ಯಾನ್ ಗ್ರಾಮಸ್ಥರೊಂದಿಗೆ ಸೌಜನ್ಯದಿಂದ ವರ್ತಿಸುತ್ತಿಲ್ಲ. ಉಡಾಫೆಯ ಮಾತಿನಿಂದ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಪಂಚಾಯಿತಿ ಆಡಳಿತಾಧಿಕಾರಿಗಳು ಗ್ರಾಮದ ಸಮಸ್ಯೆ ತಿಳಿಯದೆ ಈ ರೀತಿ ನಡೆದುಕೊಂಡರೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಮತ್ತು ಸಮಸ್ಯೆಯನ್ನ ಹೇಗೆ ತಾನೇ ನಿವಾರಿಸುವುದು? ಈ ವಿಚಾರದಲ್ಲಿ ಪಂಚಾಯಿತಿ ಪಿಡಿಒ ಅವರದು ಯಾವುದೇ ತಪ್ಪಿಲ್ಲ. ಶಾಸಕರು ಈ ಬಗ್ಗೆ ಗಮನ ನೀಡಬೇಕೆಂದು ಒತ್ತಾಯಿಸಿದರು. ಗ್ರಾಮಸ್ಥರಾದ ಚಂದ್ರಶೇಖರ್ ಮಾತನಾಡಿ, ಯಗಚಿ ಜಲಾಶಯ ಸಮೀಪದ ಮಲ್ಲನಹಳ್ಳಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಅಧಿಕವಾಗಿದೆ. ಇತ್ತೀಚೆಗೆ ರೈತರು ಹೈನುಗಾರಿಕೆಯನ್ನು ನಂಬಿಕೊಂಡ ನಿಟ್ಟಿನಲ್ಲಿ ನೀರಿನ ಸಮಸ್ಯೆ ದಿನಕಳೆದಂತೆ ಹೆಚ್ಚಾಗುತ್ತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಖುದ್ದು ಭೇಟಿ ನೀಡಬೇಕು ಮತ್ತು ದೇಗುಲ, ಶಾಲೆ, ಅಂಗನವಾಡಿ ಸೇರಿದಂತೆ ಪ್ರಮುಖ ತಾಣಗಳಿಗೆ ನೀರಿನ ಕೊರತೆ ಕಾಡುತ್ತಿದೆ. ಉಗ್ರ ಪ್ರತಿಭಟನೆ ನಡೆಸುವ ಮುನ್ನ ಸಮಸ್ಯೆ ಬಗೆಹರಿಸಿ ಎಂದು ಕಿಡಿಕಾರಿದರು. ಗ್ರಾಮದ ಗಂಗಮ್ಮ, ಜಯಮ್ಮ, ಹೇಮಾವತಿ ಮಾತನಾಡಿ, ಒಂದು ಕುಟುಂಬಕ್ಕೆ ದಿನನಿತ್ಯ ಕುಡಿಯಲು, ಬಟ್ಟೆ ಒಗೆಯಲು, ಪಾತ್ರೆ ತೊಳೆಯಲು, ಸ್ನಾನ, ಶೌಚ, ಹಸು ಎಮ್ಮೆಗಳಿಗೆ ನೀರು ಸೇರಿದಂತೆ 500 ಲೀಟರ್ ನೀರು ಬೇಕು. ಆದರೆ ಟ್ಯಾಂಕ್ ಮೂಲಕ 2 ಕೊಡ ನೀರು ನೀಡಿದ್ರೆ ಏನು ಮಾಡಬಹುದು? ಮನೆಯಲ್ಲಿ ಬಾಣಂತಿಯರ ಸ್ನಾನಕ್ಕೆ ನೀರಿಲ್ಲ. ಬೇಸಿಗೆಯಿಂದ ಕೆರೆಕಟ್ಟೆಗಳು ಬತ್ತಿವೆ. ಜಾನುವಾರುಗಳ ಸಂಕಷ್ಟ ಹೇಳತಿರದು. ಪ್ರಭಾವಿಗಳಿಗೆ ಮಣೆ ಹಾಕ್ತಾರೆ. ನಮ್ಮಂತಹ ಬಡವರಿಗೆ 2 ಕೊಡ ನೀರು ಮಾತ್ರ ಎಂದು ಪತ್ರಿಕೆಯೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡರು. ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್, ಗ್ರಾಮಸ್ಥರಾದ ಸೋಮಶೇಖರ್, ಚಿದಾನಂದ್, ಆಕಾಶ್, ತೀರ್ಥಮ್ಮ, ಗೌರಮ್ಮ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇಲ್ಲಿ ನೀರಿಂದು ಏನಾಗಿದೆ ಅಂದರೆ ಬೋರಲ್ಲಿ ಎಲ್ಲ ಕಡೆ ನಿಂತು ಹೋಗ್ಬಿಟ್ಟಿದೆ. ಈ ವರ್ಷದ ಮಳೆಗಾಲದ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಹಂಗಾಗಿ ನಾನು MLA ಗಮನಕ್ಕೂ ತಂದೆ ಒಂದು ಬೋರಲ್ಲಿ ಕೊರಿಸಿ ಅಂತ. ಈಗ ಅಲ್ಲಿ ಯಾವುದೂ ಅನುದಾನ ಇಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಟ್ಯಾಂಕರ್ ಸಪ್ಲೈ ಕೊಡ್ತಾಯಿದ್ದು, ಆದ್ರೂ ವಾರಕ್ಕೊಂದ್ಸಲ ಟ್ಯಾಂಕರ್ ಸಪ್ಲೈ ಕೊಡ್ತಾಯಿದ್ದು. ಇಲ್ಲಿ ನೂಡಲ್ ಹಾಕ್ತಾರೋ ಆ ಟ್ಯಾಂಕರ್ ಸಪ್ಲೈ ಮಾಡಿದ್ದಕ್ಕೆ ಬಿಲ್ಲಿಗೆ ಸೈನ್ ಆಗ್ತಾಯಿಲ್ಲ. ಹಂಗಾಗಿ ಅವರು PDO ಈಗ ಸ್ವಂತ ಸಂಬಳದಿಂದ ನೀರು ತಂದು ಆಗೋಕ್ಕಾಗಲ್ಲ. ಹಂಗಾಗಿ ಅವರು ವಾಟರ್ ಮ್ಯಾನಿಗೆ ಹೇಳಿದ್ದಾರೆ. ವಾಟರ್ ಮ್ಯಾನು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿಲ್ಲ ಅಷ್ಟೇ. ವಾಟರ್ ಮ್ಯಾನು ಸರಿಯಾಗಿ ಸಪ್ಲೈ ಮಾಡಿದರೆ ಇದರಲ್ಲಿ ನೀರಿನ ಸಮಸ್ಯೆ ಬರಲ್ಲ. ಒಂದೊಂದಾಗಲಿ 2 ಟ್ಯಾಂಕ್ ಆಗಲಿ ಡೈಲಿ ಒಂದೊಂದು ಬೀದಿ ಬಿಟ್ಬಿಟ್ಟು ನೀರು ತುಂಬಿಸಿದ್ರೆ ಏನೂ ಆಗಲ್ಲ. ಅವನು ಲೇಜಿ ಮಾಡೋದ್ರಿಂದ ಮಹಿಳೆಯರ ಆರೋಗ್ಯ, ಗೌರವ, ಹಕ್ಕುಗಳು ಮತ್ತು ಋತುಚಕ್ರದ ಸಮಯದಲ್ಲಿ ಅಗತ್ಯವಿರುವ ವಿಶ್ರಾಂತಿ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂತೋಷ್ ಲಾಡ್ ಅಭಿಮಾನಿಗಳ ಬಳಗ ಆಯೋಜಿಸಿದ್ದ ಮಹಿಳೆಯರ ಋತುಚಕ್ರ ರಜೆಯ ಅವಶ್ಯಕತೆ ಮತ್ತು ಅರಿವು ವಿಷಯಾಧಾರಿತ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರ ಸನ್ಮಾನ ಕಾರ್ಯಕ್ರಮ ಸೋಮವಾರ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮ ಮಹಿಳಾ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಮುಕ್ತ ಚರ್ಚೆಗೆ ವೇದಿಕೆಯಾಗಿದ್ದು, ಋತುಚಕ್ರ ರಜೆ ಎಂಬ ವಿಷಯದ ಕುರಿತು ಯುವ ಜನರಲ್ಲಿ ಹೊಸ ಚಿಂತನೆ ಮೂಡಿಸಿತು. ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕುರಿತು ಹೆಚ್ಚಿನ ಅರಿವು ಅಗತ್ಯವಿದೆ ಎಂಬ ಸಂದೇಶ ಕಾರ್ಯಕ್ರಮದ ಮೂಲಕ ಸ್ಪಷ್ಟವಾಗಿ ಹೊರಹೊಮ್ಮಿತು. ನಗರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೂರ್ವಭಾವಿಯಾಗಿ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿತ್ತು. ಪಿಯುಸಿ ಹಾಗೂ ವಿವಿಧ ಪದವಿ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು, ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಒಟ್ಟು 597 ವಿದ್ಯಾರ್ಥಿನಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಮಹಿಳೆಯರ ಋತುಚಕ್ರ ರಜೆ, ಅದರ ಅಗತ್ಯತೆ, ಸಮಾಜದ ಮನೋಭಾವ, ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಿಗಬೇಕಾದ ಸೌಲಭ್ಯಗಳು, ಆರೋಗ್ಯದ ಮೇಲೆ ಋತುಚಕ್ರದ ಪರಿಣಾಮ ಮತ್ತು ಮಹಿಳಾ ಗೌರವದ ಬಗ್ಗೆ ವಿದ್ಯಾರ್ಥಿನಿಯರು ಆಳವಾದ ಅಧ್ಯಯನದೊಂದಿಗೆ ಅತ್ಯುತ್ತಮ ಪ್ರಬಂಧಗಳನ್ನು ಮಂಡಿಸಿದ್ರು. ಸಮಾಜದಲ್ಲಿ ಇನ್ನು ಹಲವೆಡೆ ಋತುಚಕ್ರದ ಕುರಿತು ಮಾತನಾಡೋದನ್ನೇ ಹಿಂಜರಿಯೋ ಪರಿಸ್ಥಿತಿ ಇದೆ. ಆದರೆ ಮಹಿಳೆಯರ ಆರೋಗ್ಯ ಮತ್ತು ಹಕ್ಕುಗಳ ವಿಚಾರದಲ್ಲಿ ಮುಕ್ತ ಚರ್ಚೆ ನಡೆಯಬೇಕು. ಋತುಚಕ್ರವನ್ನ ನೈಸರ್ಗಿಕ ಪ್ರಕ್ರಿಯೆಯಾಗಿ ಸ್ವೀಕರಿಸಿ ಮಹಿಳೆಯರಿಗೆ ಅಗತ್ಯವಿರುವ ವಿಶ್ರಾಂತಿ ಮತ್ತು ಸೌಲಭ್ಯಗಳನ್ನು ಕಲ್ಪಿಸುವುದು ಕುಟುಂಬ, ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂಬ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಪ್ರಬಂಧ ಸ್ಪರ್ಧೆಗೆ ವಿದ್ಯಾರ್ಥಿನಿಯರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದ್ದು, ಮಹಿಳಾ ಆರೋಗ್ಯದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಅರಿವು ಗಮನ ಸೆಳೆಯಿತು. ಮಹಿಳೆಯರ ಋತುಚಕ್ರದ ಸಮಯದಲ್ಲಿ ಎದುರಾಗುವ ದೈಹಿಕ ನೋವು, ಮಾನಸಿಕ ಒತ್ತಡ, ಅನಾರೋಗ್ಯ ಮತ್ತು ಅಸೌಕರ್ಯಗಳನ್ನು ಪರಿಗಣಿಸಿ ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷ ರಜೆ ಸೌಲಭ್ಯ ನೀಡುವ ಅಗತ್ಯತೆಯನ್ನ ಹಲವು ವಿದ್ಯಾರ್ಥಿನಿಯರು ತಮ್ಮ ಪ್ರಬಂಧದಲ್ಲಿ ಪ್ರಸ್ತಾಪಿಸಿದರು.
ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಆಕರ್ಷಕ ಬಹುಮಾನಗಳನ್ನು ವಿತರಿಸಲಾಯಿತು. ಜಿಲ್ಲಾ ಮಟ್ಟದ ಪ್ರಥಮ ಬಹುಮಾನವಾಗಿ 25,000 ನಗದು ಮತ್ತು ಲ್ಯಾಪ್ಟಾಪ್, ದ್ವಿತೀಯ ಬಹುಮಾನವಾಗಿ 10,000 ಹಾಗೂ ಲ್ಯಾಪ್ಟಾಪ್, ತೃತೀಯ ಬಹುಮಾನವಾಗಿ 5,000 ಹಾಗೂ ಲ್ಯಾಪ್ಟಾಪ್ ನೀಡಲಾಯಿತು. ನಂತರದ ಹೆಚ್ಚು ಅಂಕ ಪಡೆದ 7 ವಿದ್ಯಾರ್ಥಿನಿಯರಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಜೊತೆಗೆ 50 ವಿದ್ಯಾರ್ಥಿನಿಯರಿಗೆ ಸಮಾಧಾನಕರ ಬಹುಮಾನ ನೀಡಿ ಅಭಿನಂದಿಸಲಾಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ಪ್ರಮಾಣಪತ್ರ ಹಾಗೂ ವಿಶೇಷ ಉಡುಗೊರೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಹಾಸನ ಜಿಲ್ಲೆಗೆ ಅತ್ಯಧಿಕ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿನಿಯರ ಸಾಧನೆಯನ್ನು ಗುರುತಿಸಿ ಅಭಿನಂದಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಮತ್ತಷ್ಟು ಹೆಚ್ಚಬೇಕೆಂಬ ಸಂದೇಶ ನೀಡಲಾಯಿತು. ಶಿಕ್ಷಣದ ಜೊತೆಗೆ ಸಾಮಾಜಿಕ ವಿಚಾರಗಳ ಕುರಿತು ವಿದ್ಯಾರ್ಥಿನಿಯರು ಅರಿವು ಹೊಂದಬೇಕೆಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಮಾತನಾಡಿ, ಮಹಿಳೆಯರ ಆರೋಗ್ಯ ಮತ್ತು ಗೌರವಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಮಾಜ ಗಂಭೀರವಾಗಿ ಪರಿಗಣಿಸಬೇಕೆಂದು ತಿಳಿಸಿದರು. ಇಂದಿನ ಯುವಜನರು ಸಾಮಾಜಿಕ ಸಮಸ್ಯೆಗಳ ಕುರಿತು ಸಮಾಲೋಚನೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು, ಇಂತಹ ಪ್ರಬಂಧ ಸ್ಪರ್ಧೆಗಳು ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದರ ಜೊತೆಗೆ ಸಮಾಜಮುಖಿ ಚಿಂತನೆ ಬೆಳೆಸುತ್ತದೆ ಎಂದರು. ಇಂತಹ ಕಾರ್ಯಕ್ರಮಗಳು ಕೇವಲ ಬಹುಮಾನ ವಿತರಣೆಗೆ ಸೀಮಿತವಾಗದೆ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಬೇಕು. ಮಹಿಳೆಯರ ಆರೋಗ್ಯ, ಶಿಕ್ಷಣ ಮತ್ತು ಹಕ್ಕುಗಳ ಕುರಿತು ಸಮಾಜದಲ್ಲಿ ನಿರಂತರ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆಯಬೇಕೆಂದು ಹಲವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಕಾಂಗ್ರೆಸ್ ಮುಖಂಡರಾದ ಬನವಾಸೆ ರಂಗಸ್ವಾಮಿ, ಜೆಸಿಬಿ ಚಂದ್ರಶೇಖರ್, ದಿನೇಶ್ ಬೈರೇಗೌಡ, ತಾರಾಚಂದನ್, ಸಂತೋಷ್ ಲಾಡ್, ಅಭಿಮಾನಿ ಬಳಗದ ಮುಖಂಡ ಎಚ್ಆರ್ ವಿನೋದ್ ಕುಮಾರ್, ಇಮ್ರಾನ್ ಖಾನ್, ವಕೀಲ ಮೋಹನ್, ರಾಜು, ಮೊಹಮ್ಮದ್ ಇರ್ಫಾನ್, ರಂಗಸ್ವಾಮಿ, ರೈತ ಮುಖಂಡರಾದ ವಿಠಲ್, ಪವಿತ್ರ, ತೌಫಿಕ್ ಸೇರಿದಂತೆ ಬಳಗದ ಪದಾಧಿಕಾರಿಗಳು, ಶಿಕ್ಷಣ ಸಂಸ್ಥೆಯ ಪ್ರತಿನಿಧಿಗಳು, ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದಾರೆ. ಖಂಡಿತ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಮಾತನ್ನ ಹೇಳ್ತಾ, ನಿಜ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬೀದಿಲಿ ಹೇಳಲ್ಲ ಅವರು. ಗಂಡು ಮಕ್ಕಳಾದ್ರೆ ಬೀದಿಲಿ ಕುಸ್ತಿ ಮಾಡ್ಯಾರುವೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರು, ಇವ್ರ ವಿಚಾರ ಇವ್ರ ಕಷ್ಟ ಏನು ಅಂತ ಹೇಳ್ಕೊಂತಾರೆ. ಮನೇಲಿ ತಾಯಂದಿರು, ಹೆಣ್ಮಕ್ಳು ಏನಾದ್ರು ಈ ಗಂಡು ಮಕ್ಕಳಿಗೆ ಏನಾದ್ರು ಬೀದಿಲಿ ಬಾಯಿ ಬಿಡ್ಸೋದಾಗಿದ್ರೆ ಈ ದೇಶ ಉಳಿತಿರಲ್ಲ, ಈ ಸಮಾಜ ಉಳಿತಿರಲ್ಲ. ಬಹಳ ಮನೆಗಳೇನಾದ್ರು ಇದ್ದಾವೆ ಇನ್ನುವೆ ಅಂದ್ರೆ ಬಾಗ್ಲಾಗ್ತೆ. ಈ ದೇಶದ ಹೆಣ್ಮಕ್ಳಿಂದ ಆ ಮನೆಗಳು ಹಲವಾರು ಮನೆಗಳು ಉಳಿಸಿದ್ದಾರೆ. ಆ ಮನೆಯಲ್ಲಿ ಇರ್ತಕ್ಕಂಥ ಏನೇ ಸಮಸ್ಯೆಗಳನ್ನ ಬೀದಿಲಿ ಹೇಳದೆ ಆ ಮನೆ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma B. Gowda. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ. Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರ್ಬೇಕಿತ್ತು. ಸೊ ಬಟ್ ಇದೆಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ. ಆಪರ್ಚುನಿಟೀಸ್ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯಕ್ಕೆ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ. Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks. Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅಲ್ಲದು ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್. ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ. ಇನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಅಂತ. I'm Meganadi, a student of Central Commerce College. I scored 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು
ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋವ್ 90% 113, ಎಬೋವ್ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭಾ ಸಭಾಂಗಣದಲ್ಲಿ ಹಸಿರು ಹಾಸನ ಎಂಬ ಆಂದೋಲನದ ಅಡಿ ಸಸಿ ನೆಡುವ ಕಾರ್ಯದ ಬಗ್ಗೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಶಿಲ್ಪ ಕಲೆಗಳ ನಾಡು ಹಾಸನ ಜಿಲ್ಲೆ ವಿಶ್ವ ಪ್ರಸಿದ್ಧಿಯಾದ ಹಿನ್ನೆಲೆ ಜೂನ್ 5ರಂದು ನಡೆಯುವ ಪರಿಸರ ದಿನಾಚರಣೆಯಲ್ಲಿ ಹಸಿರು ಹಾಸನ ಎಂಬ ಶೀರ್ಷಿಕೆಯಲ್ಲಿ ಬೇಲೂರು ತಾಲೂಕಿನಲ್ಲಿ 50,000 ಗಿಡಗಳನ್ನು ನೆಡುವ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ತಿಳಿಸಿದರು. ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ಕರೆಯಲಾದ ಹಸಿರು ಹಾಸನ ಎಂಬ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲಾಧಿಕಾರಿಗಳು ವಿನೂತನ ಕಾರ್ಯಕ್ರಮವನ್ನು ಜೂನ್ 5 ಪರಿಸರ ದಿನಾಚರಣೆಗೆ ಕೈಗೆತ್ತಿಕೊಂಡಿದ್ದಾರೆ. ಹಸಿರು ಹಾಸನ ಎಂಬ ಶೀರ್ಷಿಕೆಯಲ್ಲಿ ಶಿಲ್ಪಕಲೆನಾಡು ಬೇಲೂರಿನಲ್ಲಿ 50,000 ಗಿಡ ನೆಡಲು ತಿಳಿಸಿದ ಹಿನ್ನೆಲೆ ನಾವುಗಳು ಕ್ರೀಡಾಂಗಣ, ಜೂನಿಯರ್ ಕಾಲೇಜು, ಪಟ್ಟಣದ ಪಾರ್ಕ್ಗಳು ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಸಿ ನೆಡಲು ಪರಿಸರ ದಿನ ಚಾಲನೆಯನ್ನ ನೀಡಲಾಗುತ್ತದೆ. ಒತ್ತುವರಿಯನ್ನು ತಡೆಯಲು ರುದ್ರಭೂಮಿಗೂ ಈ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಈ ಅಭಿಯಾನಕ್ಕೆ ಸ್ಥಳೀಯ ಪುರಸಭೆ, ಗ್ರಾಮ ಪಂಚಾಯಿತಿಗಳೇ ವೆಚ್ಚ ಭರಿಸಬೇಕೆಂದ ಅವರು, ಸಾಲುಮರದ ತಿಮ್ಮಕ್ಕ ಅವರ ಹೆಸರನ್ನು ಉಳಿಸುವ ನಿಟ್ಟಿನಲ್ಲಿ ಪುಷ್ಪಗಿರಿ ತಪ್ಪಲಿನಲ್ಲಿ 20 ಎಕರೆ ಮೀಸಲಿಟ್ಟ ಭೂಮಿಯಲ್ಲಿ ತಿಮ್ಮಕ್ಕನವರ ಸ್ಮಾರಕ ಮತ್ತು ಉದ್ಯಾನವನ ನಿರ್ಮಿಸಲು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು 25 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಮುಂದಾಗಿದ್ದಾರೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಇಒ ಸತೀಶ್ ಕುಮಾರ್ ಮಾತನಾಡಿ, ತಾಲೂಕಿನ 37 ಗ್ರಾಮ ಪಂಚಾಯಿತಿಗಳಲ್ಲಿನ ಶಾಲೆಗಳ ಆವರಣ, ರುದ್ರಭೂಮಿ, ಸರ್ಕಾರಿ ಜಾಗಗಳನ್ನು ಗುರುತಿಸಲಾಗಿದೆ. ಪ್ರತಿಯೊಬ್ಬರೂ ಗಿಡ ಹಾಕಿ ಪೋಷಣೆಗೆ ಮುಂದಾಗಿ ಬೇಲೂರನ್ನ ಗ್ರೀನ್ ಸಿಟಿ ಮಾಡಬೇಕೆಂದು ಕರೆ ನೀಡಿದರು. ಪುರಸಭಾ ಸದಸ್ಯ ಜಮಾಲುದ್ದೀನ್ ಮಾತನಾಡಿ, ಜಿಲ್ಲಾಡಳಿತ ಹಮ್ಮಿಕೊಂಡ ಹಸಿರು ಹಾಸನ ಉತ್ತಮ ಕಾರ್ಯಕ್ರಮವಾಗಿದೆ. ಪಟ್ಟಣದ 23 ವಾರ್ಡ್ಗಳಲ್ಲಿ ಪ್ರಮುಖವಾಗಿ ಭಸ್ಮೀಕರಣ ಹೊಂಡ, ಚನ್ನಕೇಶವ ದೇಗುಲ ಹಿಂಭಾಗ, ಪ್ರತಿ ಕಾಲೇಜು ಆವರಣಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಪರಿಸರ ಸಂರಕ್ಷಣೆಗೆ ಮುಂದಾಗಲು ಅಧಿಕಾರಿಗಳ ಜೊತೆ ನಾವುಗಳು ಕೈಜೋಡಿಸುವ ಬಗ್ಗೆ ತಿಳಿಸಿದರು. ಪುರಸಭಾ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, ಹಸಿರು ಭೂಮಿ ಪ್ರತಿಷ್ಠಾನದಿಂದ ಪ್ರತಿ ವರ್ಷ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿಸುವ ನಿಟ್ಟಿನಲ್ಲಿ ನಡೆಸುತ್ತಿದ್ದು, ಈ ಬಾರಿ ತಾಲೂಕು ಆಡಳಿತದ ಕಾರ್ಯಕ್ಕೆ ಸಹಕಾರ ನೀಡುವ ಇಂಗಿತ ವ್ಯಕ್ತಪಡಿಸಿದರು. ಈ ವೇಳೆ ಪುರಸಭಾ ಅಧ್ಯಕ್ಷ ಅಕ್ರಂ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ರಿಸರ್ವ್ ಮಾಡಿ ಇಷ್ಟೆಲ್ಲ ಪತ್ರಕರ್ತರ ಮುಂದೆ ಮಾನ್ಯ ಹೇಳಿರಲಿಲ್ಲ. ಇವತ್ತು ಮಾನ್ಯ ಇವರು ಅರಣ್ಯ ಸಚಿವರು 25 ಕೋಟಿ ರೂಪಾಯಿಯನ್ನು ಅನೌನ್ಸ್ ಮಾಡಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರ ಮರಣ ಆದ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಸೂಚಿಸಿ ಒಂದು ಸಾಲುಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಒಂದು ಸ್ಮಾರಕ ಮಾಡಬೇಕು, ಒಂದು ಒಳ್ಳೆಯ ಜಾಗ ಹುಡುಕು ಅಂತ ಹೇಳಿದ್ರು. ಆಕ್ಚುಲಿ ನಾನು ಹುಟ್ಟಿದ್ದು ಫಸ್ಟ್ ಬಳ್ಳೂರು ದಾರಿ
ಬಾಡಿಯಲ್ಲಿ ಒಂದು ಜಾಗ ಕೊಡೋದು ಆಲೋಚಿಸಿದೆ. ಬಟ್ ನನಗೆ ಅನ್ನಿಸ್ತು ಅವ್ರು ಹೇಳಿದ್ದು ಸ್ಮಾರಕ ಆಗಬೇಕು, ಮೆಮೋರಿಯಲ್ ಇರಬೇಕು. ಬಟ್ ಆಮೇಲೆ ವಿಚಾರ ಮಾಡಿದಾಗ ರಾಜ್ಯ ಸರ್ಕಾರವು ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಿ ಅದೇ ಸಂದರ್ಭದಲ್ಲಿ ಕೇಸರಿ ಶಾಲು ಧರಿಸುವುದಕ್ಕೆ ನಿರ್ಬಂಧ ವಿಧಿಸಿರುವ ನಿರ್ಧಾರವನ್ನು ಮರುಪರಿಶೀಲಿಸಬೇಕೆಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಅಕ್ರಮ ಗೋಸಾಗಾಟ ಮತ್ತು ಕಾನೂನುಬಾಹಿರ ಗೋಹತ್ಯೆ ತಡೆಯಲು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ಹಿಂದೂ ಜನಜಾಗೃತಿ ಸಮಿತಿ ವೆಂಕಟೇಶ್ ರಾಜು ಮಾತನಾಡಿ, ಶಿಕ್ಷಣ ಸಂಸ್ಥೆಗಳು ಜ್ಞಾನ, ಶಿಸ್ತು, ರಾಷ್ಟೀಯ ಏಕತೆ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದ ಕೇಂದ್ರಗಳಾಗಬೇಕು. ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಗುರುತುಗಳಿಗೆ ಪ್ರತ್ಯೇಕ ಅವಕಾಶ ನೀಡುವುದರಿಂದ ವಿದ್ಯಾರ್ಥಿಗಳ ನಡುವೆ ಧರ್ಮ ಆಧಾರಿತ ವಿಭಜನೆ ಮತ್ತು ತಾರತಮ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು. 2022ರಲ್ಲಿ ಉಡುಪಿಯಲ್ಲಿ ಆರಂಭವಾದ ಹಿಜಾಬ್ ವಿವಾದ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಈ ಸಂಬಂಧ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪಿನಲ್ಲಿ ಹಿಜಾಬ್ ಇಸ್ಲಾಂ ಧರ್ಮದ ಕಡ್ಡಾಯ ಆಚರಣೆಯ ಭಾಗ ಎಂದು ಸಾಬೀತಾಗಿಲ್ಲ ಎಂದು ತಿಳಿಸಲಾಗಿತ್ತು. ಜೊತೆಗೆ ಶಾಲೆ ಕಾಲೇಜುಗಳಲ್ಲಿ ನಿಗದಿತ ಸಮವಸ್ತ್ರವನ್ನು ಪಾಲಿಸಬೇಕೆಂದು ಅಭಿಪ್ರಾಯವನ್ನ ನ್ಯಾಯಾಲಯ ವ್ಯಕ್ತಪಡಿಸಿತ್ತು. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿಯೂ ವಿಚಾರಣೆಯಲ್ಲಿರುವ ಸಂದರ್ಭ ಸರ್ಕಾರದ ಇತ್ತೀಚಿನ ನಿರ್ಧಾರ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಬಹುದೆಂದು ಸಮಿತಿ ಆತಂಕ ವ್ಯಕ್ತಪಡಿಸಿದೆ. ಒಂದು ಸಮುದಾಯದ ಧಾರ್ಮಿಕ ಚಿಹ್ನೆಗೆ ಅವಕಾಶ ನೀಡುತ್ತಾ ಮತ್ತೊಂದು ಸಮುದಾಯದ ಪ್ರತಿಕ್ರಿಯಾತ್ಮಕ ಅಭಿವ್ಯಕ್ತಿಗೆ ನಿರ್ಬಂಧ ವಿಧಿಸುವುದು ಸಮಾನತೆಯ ತತ್ವಕ್ಕೆ ವಿರುದ್ದವಾಗಿದೆ. ಸರ್ಕಾರವು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ನಿಯಮ ಅನ್ವಯಿಸುವ ಮೂಲಕ ಧರ್ಮ ನಿರಪೇಕ್ಷತೆ ಹಾಗೂ ಶೈಕ್ಷಣಿಕ ಸೌಹಾರ್ದತೆಯನ್ನು ಕಾಪಾಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ರಾಷ್ಟ್ರ ರಕ್ಷಣಾ ಸೇನೆಯ ಮುಖಂಡ ಸುರೇಶ್ ಗೌಡ ಮಾತನಾಡಿ, ಮೇ 28ರಂದು ನಡೆಯಲಿರುವ ಬಕ್ರೀದ್ ಹಬ್ಬದ ಹಿನ್ನೆಲೆ ರಾಜ್ಯದಲ್ಲಿ ಅಕ್ರಮ ಗೋಸಾಗಾಟ ಮತ್ತು ಕಾನೂನುಬಾಹಿರ ಗೋಹತ್ಯೆ ನಡೆಯುವ ಸಾಧ್ಯತೆ ಬಗ್ಗೆ ನಾಗರಿಕರಲ್ಲಿ ಆತಂಕ ವ್ಯಕ್ತವಾಗುತ್ತಿದೆ ಎಂದು ಸಂಘಟನೆ ಹೇಳಿದೆ. ಪ್ರತಿಭಟನೆಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಸುಜಾತ, ಶ್ರೀರಾಮ ಸೇನೆಯ ಧರ್ಮನಾಯಕ್, ಸಂಪತ್ ಕುಮಾರ್, ಪವನ್ ಕುಮಾರ್, ನೇಹಾವತಿ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಈಗ ಏನೊಂದು ಶಾಲಾ ಕಾಲೇಜುಗಳಲ್ಲಿ ಒಂದು ಹಿಜಾಬ್ ಹಾಕೊಂಡು ಬರ್ಬೋದು ಅಂತ ಒಂದು ಸರ್ಕಾರ ಒಂದು ಪರ್ಮಿಷನ್ ಕೊಟ್ಟಿದೆ. ಅದನ್ನು ಯಾರೂ ಕೇಳಿರಲಿಲ್ಲ. ಇವರೇ ಅದನ್ನು ತೊಗೊಬಂದು ಹಾಕೊಂಡು ಬರ್ಬೋದು, ಕೇಸರಿ ಶಾಲು ಇಲ್ಲ, ಇದೆಲ್ಲ ಹೇಳಿ ಒಂದು ಧರ್ಮಕ್ಕೆ ಕೊಟ್ಟು ಒಂದು ಧರ್ಮಕ್ಕೆ ಕೊಡದೇ ಇರೋದು, ಇವೆಲ್ಲ ಒಂಥರ ಭೇದ ಭಾವ ಮಾಡ್ದಂಗಾಗತ್ತೆ. ಈ ಶಾಲೆ ಅಂದರೆ ಏನು, ಯೂನಿಫಾರ್ಮು ಅಂದರೆ ಎಲ್ಲರೂ ಒಂದೇ ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು ಅಲ್ವಾ. ನಿಮ್ಮ ಧಾರ್ಮಿಕಗಳು, ನಿಮ್ಮ ಭಾವನೆಗಳು ನಿಮ್ಮ ಮನೆಯಲ್ಲಿ, ನಿಮ್ಮಗಳ ಫಂಕ್ಷನಲ್ಲಿ, ನಿಮ್ಮಗಳ ಒಂದು ಕೇಂದ್ರಗಳೇನಿದೆ ಅಲ್ಲಿ ಮಾಡ್ಕೊಳ್ಳಿ. ನಾವು ಅಷ್ಟೇ, ಕೇಸರಿ ಅಂದ್ರೂ ಅಷ್ಟೇ, ಅದು ನಮಗೆ ಎಲ್ಲಿದೆ ಅಲ್ಲಿ ಮಾತ್ರ ಮಾಡ್ಕೋಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಹಿಂಭಾಗದಲ್ಲಿರುವ ಆಲದ ಮರವು ಇದೀಗ ಸಾರ್ವಜನಿಕರಿಗೆ ಭೀತಿಯ ಕೇಂದ್ರವಾಗಿದ್ದು, ವಿದ್ಯುತ್ ತಂತಿಗಳಿಗೆ ಮರದ ಕೊಂಬೆಗಳು ತಗುಲಿರುವ ಪರಿಣಾಮ ಪ್ರತಿನಿತ್ಯ ಹಕ್ಕಿಗಳು ಸಾವನ್ನಪ್ಪುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಮಳೆ ಸಂದರ್ಭದಲ್ಲಿ ವಿದ್ಯುತ್ ತಂತಿಗಳು ಗ್ರೌಂಡ್ ಆಗುತ್ತಿರುವುದರಿಂದ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಿವಾಸಿ ಅಕ್ಮಲ್ ಮಾತನಾಡಿ, ಮರದ ಎರಡೂ ಬದಿಗಳಲ್ಲೂ ವಿದ್ಯುತ್ ಲೈನ್ ಹೋಗಿದೆ. ಮಳೆ ಬಂದಾಗ ಕರೆಂಟ್ ಗ್ರೌಂಡ್ ಆಗಿ ಮರದಲ್ಲಿರುವ ಹಕ್ಕಿಗಳಿಗೆ ಶಾಕ್ ತಗುಲಿ ಪ್ರತಿದಿನ 10 ರಿಂದ 12 ಹಕ್ಕಿಗಳು ಸಾಯುತ್ತಿವೆ. ಸತ್ತ ಹಕ್ಕಿಗಳಿಂದ ಭಾರಿ ದುರ್ವಾಸನೆ ಬರುತ್ತಿದ್ದು, ಜನರು ಇಲ್ಲಿ ನಿಲ್ಲಲು ಸಹ ಆಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಮರದಲ್ಲಿ ಅನೇಕ ಹಕ್ಕಿಗಳು ಗೂಡು ಕಟ್ಟಿರೋದ್ರಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ. ನಾವು ಸತ್ತ ಹಕ್ಕಿಗಳನ್ನ ತಾವೇ ತೆರವುಗೊಳಿಸಿ ಕಸದ ಬುಟ್ಟಿಗೆ ಹಾಕುತ್ತಿದ್ರೂ ದುರ್ವಾಸನೆ ಕಡಿಮೆಯಾಗುತ್ತಿಲ್ಲ. ಅಲ್ಲದೆ ಕೆಲವರು ಇದೇ ಪ್ರದೇಶದಲ್ಲಿ ಕಸ ಹಾಕುತ್ತಿರೋದ್ರಿಂದ ಪರಿಸರ ಸಂಪೂರ್ಣ ಕಸದ ಗುಂಡಿಯಂತಾಗಿದೆ ಎಂದು ನಿವಾಸಿಗಳು ದೂರಿದ್ದಾರೆ. ಈ ಕುರಿತು ಪುರಸಭೆಗೆ ಹಲವು ಬಾರಿ ಮಾಹಿತಿ ನೀಡಿದ್ರೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮರವನ್ನು ಕಡಿಸಲು ಯತ್ನಿಸಿದ್ರೂ ವಿದ್ಯುತ್ ತಂತಿಗಳಿರುವ ಕಾರಣ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಬೆಸ್ಕಾಂ, ಪುರಸಭೆ ಹಾಗೂ ಅರಣ್ಯ ಅಧಿಕಾರಿಗಳು ಸಮನ್ವಯ ಸಾಧಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ.
ಅಂಬೇಡ್ಕರ್ ಪುತ್ಥಳಿಯಂತಹ ಪ್ರಮುಖ ಸ್ಥಳದ ಹಿಂಭಾಗವೇ ಅವ್ಯವಸ್ಥೆಯಿಂದ ಕೂಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾರ್ಯಕ್ರಮಗಳ ಸಮಯದಲ್ಲಿ ಮಾತ್ರ ಬಂದು ಹಾರ ಹಾಕಿ ಹೋಗ್ತಾರೆ. ಆದರೆ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಯಾರೂ ಗಮನಿಸುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಳೆ ಸಮಯದಲ್ಲಿ ಹತ್ತಿರದ ಶೆಡ್ಗಳಿಗೂ ಕರೆಂಟ್ ಹರಿಯುವ ಭೀತಿ ಎದುರಾಗಿದ್ದು, ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಇಲಾಖೆಗಳು ತುರ್ತು ಕ್ರಮ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆ ಮತ್ತು ಪರಿಸರ ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಬೇಲೂರು. ನನ್ನ ಹೆಸರು ಅಕ್ಮಲ್ ಅಂತ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಿಂಭಾಗ ಈ ಥರ ಒಂದು ಆಲದ ಮರದ ಹತ್ರ ಏನಾಗಿದೆ ಅಂದರೆ ಈ ಕಡೆನೂ ಲೈನ್ ಇದೆ, ಎರಡು ಸೈಡು ಲೈನ್ ಇದೆ. ಲೈನಿಂದ ಏನಾಗ್ತದೆ ಅಂದರೆ ಮಳೆ ಬಂದಾಗ ಫುಲ್ಲು ವೈರಿಂಗು ಗ್ರೌಂಡ್ ಆಗ್ತೈತೆ, ಒಂದೊಂದು ಟಚ್ ಆಗಿ. ಮತ್ತೊಂದು ಸಮಸ್ಯೆ ಏನಂದರೆ ಆ ಮರದಲ್ಲಿ ತುಂಬ ಹಕ್ಕಿ ಗೂಡು ಕಟ್ಟಿಬಿಟ್ಟಿದ್ದಾರೆ. ಹಕ್ಕಿ ಗೂಡು ಕಟ್ಟಿ ಕಡೆಯಿಂದ ಏನಾಗ್ತದೆ, ಹಕ್ಕಿ ಒಂದೊಂದೇ ಹಕ್ಕಿ ಬೀಳ್ತಿದ್ದಾವೆ. ಹಕ್ಕಿ ಬೀಳ್ತಿರೋ ಡೈಲಿ 10 ರಿಂದ 12 ಹಕ್ಕಿ ಬೀಳ್ತಿದ್ದಾವೆ. ವಾಸನೆ ಅಂದರೆ ಕೇಳಾಗೋ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಜನ ಯಾರೂ ನಿಲ್ತಾ ಇಲ್ಲ, ಇಲ್ಲಿ ತುಂಬ ಸ್ಮೆಲ್ಲು. ನಾವು ಮುನ್ಸಿಪಾಲ್ಟಿಗೆಲ್ಲ ತಿಳಿಸಿದ್ದು, ಯಾರು ಇಲ್ಲಿ ಬಂದು ತಿರುಗಿ ನೋಡ್ತಾ ಇಲ್ಲ. ನಾವೇ ತಗೊಂಡು ಬ್ಲೀಚಿಂಗ್ ಪೌಡರೆಲ್ಲ ಹಾಕಿದ್ದೀವಿ, ನಮಗಾದ್ರೂ ತುಂಬ ಸ್ಮೆಲ್ಲು. ಮತ್ತು ಮರ ಕಟ್ಸೋಣ ಅಂದರೆ ಆ ಕಡೆನೂ ಲೈನ್ ಇದೆ, ಈ ಕಡೆನೂ ಲೈನ್ ಇದೆ. ಏನಾದರೂ ಪರಿಹಾರ ಇಲ್ಲ ಮಾಡಬೇಕು, ಇಲ್ಲ ಮುನ್ಸಿಪಾಲ್ಟಿಯವ್ರು ಮಾಡಬೇಕು. ಇಲ್ಲಿ ಯಾವಾರ ಏನು ಮಾಡೋಕ್ಕಾಗ್ತದೆ. ಅದು ಬೇರೆ ಮತ್ತೇನಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಿಂಭಾಗನೇ ಮರ ಇರೋದಿದು. ಸ್ಮೆಲ್ಲು ಅಂದರೆ ಮುನ್ಸಿಪಾಲ್ಟಿ ಸೇಮ್ ಇದೇ ಥರ ಆಗಿದೆ. ಮುನ್ಸಿಪಾಲ್ಟಿ ಥರ ಸಾಂಪ್ರದಾಯಿಕ ಆಹಾರ ತಯಾರಿಕಾ ಘಟಕಗಳಾದ ಅಕ್ಷಮಾಲಾ ಫುಡ್ ಅಂಡ್ ಬೆವರೇಜಸ್ ಹಾಗೂ ಧಮಾಕ ಮಸಾಲ ವತಿಯಿಂದ ವಿವಿಧ ಖಾದ್ಯಗಳ ಪ್ರಿಮಿಕ್ಸ್ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಹಾಗೂ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಗರದ ಪರ್ಲ್ ಹೋಟೆಲ್ ಹೇಮಾವತಿ ಸಭಾಂಗಣದಲ್ಲಿ ಮೇ 28ರಂದು ಮಧ್ಯಾಹ್ನ 12 ಗಂಟೆಗೆ ಆಯೋಜಿಸಲಾಗಿದೆ. ಖ್ಯಾತ ಲೇಖಕ, ನಿರ್ದೇಶಕ, ನಟ ಟಿಎನ್ ಸೀತಾರಾಮ್ ಮತ್ತು ಅವರ ಪತ್ನಿ ಖ್ಯಾತ ನಿರ್ಮಾಪಕಿ ಶ್ರೀಮತಿ ಗೀತಾ ಸೀತಾರಾಮ್ ಹಾಗೂ ಪ್ರಸಿದ್ಧ ನಟಿ ಸುಧಾ ಬೆಳವಾಡಿ ಅವರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು, ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದ್ದಾರೆ. ಸಮಾರಂಭದಲ್ಲಿ ರವಾ ಇಡ್ಲಿ, ದಾಲ್ ಕಿಚಡಿ, ಪುಳಿಯೋಗರೆ, ಉಪ್ಪಿಟ್ಟು, ದೋಸೆ, ಲೆಮನ್ ಪೋಹಾ ಮುಂತಾದ ನಮ್ಮ ಸಾಂಪ್ರದಾಯಿಕ ಆಹಾರಗಳ ಪ್ರೀಮಿಕ್ಸ್ಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಇದೇ ಮೊದಲ ಬಾರಿಗೆ ಹೆಸರುಬೇಳೆ, ಗಸಗಸೆ, ಶಾವಿಗೆ ಪಾಯಸಗಳ ಪ್ರೀಮಿಕ್ಸ್ ಪರಿಚಯಿಸಲಾಗುತ್ತಿದೆ. ಯಾವುದೇ ರೀತಿಯ ಕೃತಕ ಬಣ್ಣ, ರಾಸಾಯನಿಕ ಹಾಗೂ ಪ್ರಿಸರ್ವೇಟಿವ್ಸ್ಗಳನ್ನು ನಮ್ಮ ಉತ್ಪನ್ನಗಳಲ್ಲಿ ಬಳಸುವುದಿಲ್ಲ. ಆಹಾರ ವಿಜ್ಞಾನಿಗಳು, ನುರಿತ ಕನ್ಸಲ್ಟೆಂಟ್ಗಳ ಸಹಕಾರದೊಂದಿಗೆ ನಮ್ಮ ಆಹಾರ ಪರಂಪರೆಯ ಭಾಗವಾಗಿರುವ ಖಾದ್ಯಗಳ ಪ್ರೀಮಿಕ್ಸ್ ತಯಾರಿಸಿರುವುದು ನಮ್ಮ ಹೆಗ್ಗಳಿಕೆಯಾಗಿದೆ. ಪತ್ರಕರ್ತೆಯಾಗಿದ್ದ ಶ್ವೇತಾ ಮಂಜುನಾಥ್ ಅವರು 6 ವರ್ಷಗಳ ಹಿಂದೆ ಗೃಹೋದ್ಯಮವಾಗಿ ಆರಂಭಿಸಿದ ಅಕ್ಷಮಾಲಾ ಫುಡ್ ಅಂಡ್ ಬೆವರೇಜಸ್ ಇಂದು ಅಕ್ಕಿ, ಹಲಸು, ಜೀರಿಗೆ, ಪಾಲಕ್, ಟೊಮ್ಯಾಟೊ, ಸಿರಿಧಾನ್ಯಗಳು ಸೇರಿದಂತೆ 24 ವಿವಿಧ ಬಗೆಯ ಹಪ್ಪಳ, ಸಂಡಿಗೆ, ವಿವಿಧ ರೀತಿಯ ಉಪ್ಪಿನಕಾಯಿಗಳನ್ನು ಉತ್ಪಾದಿಸುವ ಸಂಸ್ಥೆಯಾಗಿ ಬೆಳೆದಿದೆ. 10 ಮಹಿಳೆಯರಿಗೆ ಉದ್ಯೋಗ ಒದಗಿಸಿದೆ. ಅದರ ಮುಂದುವರೆದ ಭಾಗವಾಗಿ ಜನ್ಮ ತಾಳಿರುವ ಧಮಾಕ ಮಸಾಲ ಆಹಾರೋತ್ಪನ್ನ ತಯಾರಿಕಾ ಘಟಕ ಈಗ 2 ತಾಯಂದಿರ ಆಹಾರ, ಆರೋಗ್ಯ, ಕಾಳಜಿಯ ಪ್ರತೀಕವೂ ಆಗಿದೆ. ಪಾಲುದಾರರಾದ ಶ್ವೇತಾ ಮಂಜು ಬನವಾಸೆ ಮತ್ತು ಶರ್ಮಿಳಾ ಪುನೀತ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಂಬಂಧವಾಗಿ ನಾಳೆ ಮೇ 28ನೇ ತಾರೀಕು ಹಾಸನದ ಪರ್ಲ್ ಹೋಟೆಲ್, ಇವಾಗಿನ ಹಳೆಯ ಸದರ್ನ್ ಸ್ಟಾರ್, ಇವಾಗಿನ ಪರ್ಲ್ ಹೋಟೆಲ್ನ ಹೇಮಾವತಿ ಸಭಾಂಗಣದಲ್ಲಿ ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲರ ನೆಚ್ಚಿನ ಲೇಖಕರು, ಸಾಹಿತಿ ಮತ್ತು ಮನೆ ಮಾತಾಗಿರುವಂಥ ನಟ, ನಿರ್ದೇಶಕ TN ಸೀತಾರಾಮ್ ಅವರು ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಅವರ ಪತ್ನಿ ಖ್ಯಾತ ನಿರ್ಮಾಪಕಿ ಶ್ರೀಮತಿ ಗೀತಾ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಶ್ವೇತಾ ಅಂತ ಹೇಳಿ 5 years ಬ್ಯಾಕ್ ನಾನು ಅಕ್ಷಮಾಲಾ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ವಿ. ಈಗ ಅದರ ಹೆಚ್ಚುವರಿದಂಥ ಭಾಗವಾಗಿ ಇನ್ನೊಂದು ಧಮಾಕ ಮಸಾಲ ಅಂಥೇಳಿ 2ನೇ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ನನ್ನ ಪಾರ್ಟ್ನರ್ಶಿಪ್ ಜೊತೆಗೆ, ಅವರು ಶರ್ಮಿಳಾ ಮೇಡಮ್ ಅಂತ ಹೇಳಿ. ಸೊ ಈ ಧಮಾಕ ಮಸಾಲದಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಎಕ್ಸಾಂಪಲ್, ಈಗ ಹೆಸರುಬೇಳೆ ಪಾಯಸ ಪ್ರೀಮಿಕ್ಸು, ಮತ್ತು ಶಾವಿಗೆ ಪಾಯಸ, ಸಾಬುದಾನ ಪಾಯಸ, ಮತ್ತು ಸಾಬುದಾನ ಉಪ್ಮಾ ಮಿಕ್ಸಸ್ ಎಲ್ಲ ಜಸ್ಟ್ ಹಾಟ್ ವಾಟರ್ ಹಾಕಿ ನೀವು ಒಂದು ಬಾಕ್ಸಲ್ಲಿ 5 minutes ಮುಚ್ಚಿಟ್ರೆ ಇನ್ಸ್ಟೆಂಟಾಗಿ ಅದನ್ನು ನಾವು ತಿನ್ಬೋದು. ಈ ಥರ ಸುಮಾರು ಒಂದು 40 ಪ್ರಾಡಕ್ಟ್ಸ್ಗಳನ್ನ ಒಬ್ಬರು ಒಳ್ಳೆ ಕನ್ಸಲ್ಟೆಂಟ್ನ ಇಟ್ಕೊಂಡು ನಾವು ಡೆವಲಪ್ ಮಾಡಿದ್ದೀವಿ. ಸೊ ಇದ್ರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇ 28ರಂದು ವಿಶ್ವದ ಮೊದಲ ಅತ್ಯಾಧುನಿಕ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಪ್ರಾತ್ಯಕ್ಷಿಕೆ. ಸಕಲೇಶಪುರದಲ್ಲಿ ಸಾವಿರಾರು ಬೆಳೆಗಾರರ ಸಮ್ಮುಖದಲ್ಲಿ ಬಿಗ್ ಗನ್ ತಂತ್ರಜ್ಞಾನ ಪ್ರದರ್ಶನ. ಆಯೋಜಕ ಮೈಕಲ್ ಸದಾನಂದ ಹೇಳಿಕೆ.
ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ, ತಹಸೀಲ್ದಾರ್ ವಿರುದ್ಧ ಗಂಭೀರ ಆರೋಪಗಳ ಸುರಿಮಳೆ, ಸಮಗ್ರ ತನಿಖೆಗೆ ರಾಜೇಶ್ ಆಗ್ರಹ. ಬೇಲೂರು ತಾಲೂಕಿನ ಮಲ್ಲನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ತೊಂದರೆ, ನೀರಿಗಾಗಿ ಸ್ಥಳೀಯರ ಹಾಹಾಕಾರ, ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.